ಸಿಕ್ಯಾಬ್ ಮಹಿಳಾ ಪದವಿ ಪೂರ್ವ ಕಾಲೇಜಿನ 2025-26ನೇ ಸಾಲಿನ ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳ ಕಾರ್ಯಕ್ರಮವನ್ನ ಉದ್ಘಾಟಿಸಿದ ಸಿಕ್ಯಾಬ್ ತಾಂತ್ರಿಕ ಮತ್ತು ಇಂಜಿನಿಯರಿಂಗ್ ಕಾಲೇಜಿನ ಎಲೆಕ್ಟ್ರಾನಿಕ್ಸ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಬೆನಿಜೇರಾ ಅವರು ಮಾತನಾಡಿದರು. Why God created women? A simple answer I'm going to tell you. To create everything. To go back to the creation, when Adam was born, he was alone. He didn't have any identity. Only he was just Adam. Because of the companion, because of the caretaking, because of the selflessness, God created women to create everything. ಹಲವು ರೋಗಿಗಳಿಗೆ ದಿವ್ಯ ಔಷಧಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಪೂರಕ. ದೇವರು ಭೂಮಿಯಲ್ಲಿ ಹಲವು ಜೀವರಾಶಿಗಳಿಗೆ ಸೃಷ್ಟಿಗೆ ಕಾರಣೀಭೂತನಾಗಿದ್ದು ಅದರಲ್ಲಿಯೂ ಮಾನವನ ಜನ್ಮ ದೊಡ್ಡದು ಎನ್ನುತ್ತಾರೆ ವಿಜ್ಞಾನಿಗಳು. ಹೀಗಿರುವಾಗ ಮಹಿಳೆ ಇಂದು ಹಲವಾರು ರಂಗಗಳಲ್ಲಿ ಸಾಧಕಳಾಗಿ ಹೊರಹೊಮ್ಮಿದ್ದಾಳೆ. ಅವಳಿಂದು ಸಾಧನೆ ಮಾಡದ ಕ್ಷೇತ್ರವೇ ಉಳಿದಿಲ್ಲ. ಆದರೂ ಅವಳಿಂದು ತನ್ನ ಅಸ್ತಿತ್ವಕ್ಕಾಗಿ ಹೋರಾಟ ಮಾಡುವ ಪ್ರಸಂಗವಿದೆ. ದೇವರು ನಿಸರ್ಗದಲ್ಲಿ ಎಲ್ಲರಿಗೂ ಸಮಾನವಾಗಿ ಸ್ವಾತಂತ್ರ್ಯ ದಯಪಾಲಿಸಿದ್ದಾನೆ. We should understand why we are born, why God has made me. Every creation is important on this earth. Every creation is important on this earth. Without women there is nothing. When God has given such a powerful thing in our hand, then it is our responsibility to take everything properly to the greater extent till we are on earth. ಆದರೂ ಹಲವು ವಿಷಯಗಳಿಗಾಗಿ ಮತ್ತು ಅಸ್ತಿತ್ವಕ್ಕಾಗಿ ಪುರುಷನನ್ನೇ ಅವಲಂಬಿಸಬೇಕಾಗುತ್ತದೆ. ಅವಳು ಸಹನಾಮೂರ್ತಿಯಾಗಿ ಕುಟುಂಬ, ಸಮಾಜ, ದೇಶವನ್ನು ಕಟ್ಟುವ ಶಕ್ತಿ ಅವಳಲ್ಲಿದೆ. ಮಾನವೀಯ ಮೌಲ್ಯಗಳು ಹೃದಯ ಶ್ರೀಮಂತಿಕೆಯಿಂದ ಸುಂದರ ಸಮಾಜ ಕಟ್ಟಲು ಸಾಧ್ಯ. ಸಂಪತ್ತು ಕಳೆದುಕೊಂಡರೆ ಏನನ್ನೂ ಕಳೆದುಕೊಂಡಂತಿಲ್ಲ. ಆರೋಗ್ಯದಲ್ಲಿ ಏರುಪೇರು ಆದರೆ ಸ್ವಲ್ಪ ಮಟ್ಟಿಗೆ ಕಳೆದುಕೊಂಡಂತೆ. ಆದರೆ ನಡತೆ ಕಳೆದುಕೊಂಡಾಗ ಎಲ್ಲವನ್ನೂ ಕಳೆದುಕೊಂಡಂತೆ ಎನ್ನುವ ನುಡಿಯಂತೆ ಇಂದು ನಮ್ಮ ನಡೆ ಮತ್ತು ಮಾನವೀಯ ಮೌಲ್ಯಗಳಿಂದ ಸುಂದರ ಬದುಕನ್ನು ಕಟ್ಟಿಕೊಳ್ಳುವುದು ಸಾಧ್ಯ ಎಂದರು. By APJ Abdul Kalam sir, he tells that whenever there is righteousness in the heart, what he tells? Righteousness का मतलब पता है? What do you mean by righteousness? सच्चाई, moral values. Whenever there is righteousness in the heart, there is beauty in the character. What he tells? Whenever there is righteousness in the heart, there is beauty in the character. ಸುಂದರ ಸಮಾಜ, ಸಂತೋಷ, ಕುಟುಂಬ ನಿರ್ಮಾಣವಾಗುವುದು ಶ್ರಮ, ಶಿಸ್ತು, ಸಹಕಾರ ಇವುಗಳಿಂದ ಸಾಧಕರಾಗಿ ಹೊರಹೊಮ್ಮಲು ಸಾಧ್ಯ ಎಂದು ಬೆನಿಜೇರಾ ಅವರು ಹೇಳಿದರು. I can again become rich. If health is lost, then something is lost. Something is lost. You have to take care of your health in turn. You have to take care of your health in turn. But the last thing, if your character is lost, then you are going to lose completely. You are going to lose completely. You will be under depression. You will not be liked by the society. Your life will view like anything. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಕಾಲೇಜಿನ ಪ್ರಾಚಾರ್ಯರಾದ ಎಂ ಗುರುಡಿಯವರು ಮಾತನಾಡುತ್ತಾ ಶ್ರಮ ಮತ್ತು ನಿಸ್ವಾರ್ಥ ಜೀವನದಿಂದ ಸೌಖ್ಯ ಪಡೆಯಬಹುದು. And promoting talents and skill among the student, providing opportunities and platform for practicing different skills, talents and ideas such as elocution, essay writing, singing and team games, etc. ಉನ್ನತ ಗುರಿ ಇಟ್ಟುಕೊಂಡು ಮುನ್ನುಗ್ಗಿದಾಗ ಸಾಧಕರಾಗಿ ಹೊರಹೊಮ್ಮಲು ಸಾಧ್ಯ. ಇಂದಿನ ತರುಣ ಪೀಳಿಗೆಗೆ ಕ್ರೀಡೆ ಅತ್ಯವಶ್ಯಕವಾಗಿದೆ. ಹಲವಾರು ರೋಗಗಳಿಂದ ಬಳಲುತ್ತಿರುವವರಿಗೆ ವಿಹಾರ, ಯೋಗ, ಕ್ರೀಡೆಯಿಂದ ಸಂತೋಷದ ಬದುಕನ್ನು ಕಟ್ಟಿಕೊಳ್ಳಲು ಸಾಧ್ಯ ಎಂದರು. I encourage all the students to participate with zeal in these activities and make use of these opportunities. ಒಂದು ಸುಂದರ ಪುಸ್ತಕ ಓದುವುದರಿಂದ 1000 ಗೆಳೆಯರಿಗೆ ಸಮಾನವಾಗಿರುತ್ತದೆ. ಇದನ್ನು ವಿದ್ಯಾರ್ಥಿಗಳು ಅರ್ಥೈಸಿಕೊಂಡು ಸಾಂಸ್ಕೃತಿಕ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಕರೆ ನೀಡಿದರು. Definitely from the student side I give assurance madam, our student will follow these points and definitely they will get success. ವೇದಿಕೆಯಲ್ಲಿ ಡಾಕ್ಟರ್ BA ದಪೇದಾರ್, ಕಾಲೇಜಿನ ಪ್ರತಿನಿಧಿ ಐಮನ್ ಚೌಧರಿ ಆಸೀನರಾಗಿದ್ದರು. ಕುರಾನ್ ಪಠಣವನ್ನ
ಉಜೇಫಾ ಭಗವದ್ಗೀತೆಯನ್ನ ವರ್ಷ ಮತ್ತು ಸಂಗಡಿಗರು ನಡೆಸಿಕೊಟ್ಟರು. ವಚನ ಪಠನವನ್ನ ಗೌರಿ ಹೋ ನಮಾನೆ, ಸ್ವಾಗತ ಮತ್ತು ಪರಿಚಯವನ್ನ ಡಾಕ್ಟರ್ BA ದಪೇದಾರ್ ಮಾಡಿದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರುಗಳಾದ AJ ನಮಾಜಿ, NG ಪಠಾನ್, MA ಹೆಬ್ಬಾಳ್ಕರ್, UN ಕುಂಟೋಜಿ, FA ಜಾಗೀರ್ದಾರ್, ರಿಯಾಜ್ ಜೀರ್ಗಾಳ್, ರತ್ನ ಕಾಂಬ್ಳೆ, AC ಸುರ್ಕಿ, RL ಕಣ್ಣಿ, MP ಗಟೇಗಾರ್, MR ತಫ್ಶೆಟ್ಟಿ, MA ದೊಡಮನಿ, VS ಹಿರೇಮಠ್ ಹಾಜರಿದ್ದರು.